ಹೆಣ್ಮಕ್ಳಿಗೆ ಮಾಡ್ಕೊಂತಾರೆ, ಬಡವ್ರ ಬಗ್ರಿಗೆ ಏನು ಮಾಡ್ತಾ ಇಲ್ಲ. ನಾವೇ ಹೇಳ್ತಿದೀವಲ್ಲ, ಏನು ಮಾಡವ್ರೆ ಬಡವ್ರ ಬಗ್ರಿಗೆ? ಅವ್ರು ಬದುಕೋದು ಅವ್ರು ಮಾಡ್ತಾವ್ರೆ ಅಷ್ಟೇ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನೀವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳು ಯಾವುದೇ ಬರಲಿ ಆರಂಭದಲ್ಲಿ ಮಾತ್ರ ಆಡಂಬರಕ್ಕೆ ಮರಳು ಮಾಡಿ ಜನರಿಗೆ ಓಟ್ ಹಾಕ್ಸ್ಕೊಂಡ್ಬಿಡ್ತಾರೋ ಅಂತ ಅನಿಸುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬರ್ತಾ ಇಲ್ಲ. ನಾವು ಆಗ್ತೀವಿ ಅಂತ ಸರ್ಕಾರ ಏನೋ ಭರವಸೆ ಕೊಡ್ತಾ ಇದೆ. ಆದರೂ ಕೂಡ ಈಗಾಗಲೇ 1.5 ಕೋಟಿ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಹಣದಲ್ಲಿ. ಆ ಹಣವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಮಹಿಳೆಯರಲ್ಲೂ ಕೂಡ 1-2 ಲಕ್ಷ ಮಹಿಳೆಯರನ್ನ ಹೊರಗಿಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಮಾಡಿದೆಯಂತೆ. ಅದರಲ್ಲಿ ಆರ್ಥಿಕ ಸಬಲರು, ಟ್ಯಾಕ್ಸ್ ಕಟ್ತಕ್ಕಂಥವ್ರು, GST ಈ ಥರದೊಂದು ಪ್ರಿಮಿಸಸ್ಸಲ್ಲಿ ಬರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಹೊರಗಿಡೋ ಪ್ರಯತ್ನವೂ ಕೂಡ ನಡೀತಾ ಇದೆ ಅನ್ನೋ ಚರ್ಚೆ ಸರ್ಕಾರದ ಒಳಗೆ ನಡೀತಾ ಇರೋದು. ಒಟ್ಟಾರೆಯಾಗಿ ಯಾರೆಲ್ಲ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಆ ಒಂದು ಅಕ್ಕಿಯಲ್ಲೂ ಕೂಡ ಹಣವನ್ನು ಕಿತ್ಕೊಳ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಹೆಣ್ಮಕ್ಳ ಅಭಿಪ್ರಾಯ ಏನಿದೆ ಕೇಳ್ತಾ ಹೋಗೋಣ ಬನ್ನಿ. ಅದೇ ಗೃಹಲಕ್ಷ್ಮಿ ಹಣ ರೆಗ್ಯುಲರ್ ಬರ್ತಾ ಇದೆಯಾ, ಏನು ಯಾವಾಗಿಂದ ನಿಂತಿದೆ, ಏನು 4 ಕಂತಿಂದ ಬರ್ತಾ ಇಲ್ಲ? 4 ತಿಂಗಳಿಂದ ಬರ್ತಾ ಇಲ್ಲ. ಏನು ಕೋಪ ಇದೆಯಾ ಸರ್ಕಾರದ ಮೇಲೆ? ನೋಡಿ, ರೆಗ್ಯುಲರ್ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ, ಅದರಿಂದ ಜೀವನ ಮಾಡೋರು ಅವರೇ. ನಮ್ಮಂಥ ಫುಟ್ಪಾತ್ವಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರಿಗೂ ಹೆಲ್ಪ್ ಆಗುತ್ತೆ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ನೀವೇನೋ ದಿನದ ಹೊತ್ತಿಗೂ ತೊಂದರೆ ಮಾಡ್ತಾರೆ. ಏನು ಕಿಲ್ಕೋತಿದ್ದೀರಾ, ಅಂಗಡಿಗಳು ಮಾಡ್ಕೊಳ್ರಿ ಅಂತಾರೆ. ಒಂದು ಮಾಳಿಗೆ ಕಟ್ಟಕ್ಕೆ ಒಂದು 4 ಲಕ್ಷ 5 ಲಕ್ಷ ಬೇಕು. ಇದು ಕೊಡ ಅಂತ ಹಣದಿಂದ ಬೇಜಾನ್ ಜನಕ್ಕೆ ಬಡವ್ರಿಗೆ ಉಪಯೋಗ ಆಯ್ತು. ನೋಡಿ ಎಷ್ಟು ನೋವಾಗುತ್ತೆ. ಯಾಕೆಂದರೆ ತಿಂಗಳಿಗೆ 1-2 ಸಾವಿರ ಬರುತ್ತೆ ಹಣನ. ಎಲ್ಲೋ ಒಂದು ಕಡೆ ಅದನ್ನು ಯಾವುದಕ್ಕೋ ಒಂದಕ್ಕೆ ಕಾಯ್ತಾ ಇರ್ತೀರ, ಈ ತಿಂಗಳು ಬರುತ್ತಪ್ಪ, ಇದನ್ನು ಇದಕ್ಕೆ ಹೊಂದ್ಸೋಣ ಹಾಗೆ ಹೀಗೆ ಅಂತೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಅನುಕೂಲ ಆಗೋದು ಸಿಲಿಂಡ್ರಿಗೋ ಮತ್ತು ಮಕ್ಳಿಗೆ ಫೀಸ್ಗೋ, ಊಟಕ್ಕೋ, ರೇಷನ್ಗೋ ಎಲ್ಲ ಹೆಲ್ಪ್ ಆಗೋದು. ಕೊಡೋದು 5 kg 10 kg ಅಕ್ಕಿ ಇರೋದು ನಾವು ಗಂಡ ಹೆಂಡ್ರು ಒಂದು ಮಗು 15 kg ಇರೋದು ನಾನು ನನ್ನ ಮಗಳು 10 kg ಅಕ್ಕಿ ಕೊಡ್ತಾರೆ. ಏನು ಉಪಯೋಗ ಇಲ್ಲ. ಸಾಲದಿದ್ದಕ್ಕೆ ಮನುಷ್ಯರು ನಂಬಕ್ಕಿನ್ನ ನಾಯಿ ನಂಬಿದ್ದೀವಿ. 4-5 ನಾಯಿ ಇದ್ದಾವೆ. ಅವಕ್ಕೆ ಒಂದು ದಿವ್ಸಕ್ಕೆ 1-2 kg ಅಕ್ಕಿ. ನಮಗಿಲ್ಲ ಅಂದರೆ ಅವು ಊಟ ಇರಬೇಕು. ನಮಗೆ 4 ಮೊಟ್ಟೆ ಹಾಕ್ರೆ ಎಲ್ಲ ಸಾಯಂಕಾಲದವರೆಗೂ ತಿಂದು ನಮ್ಮದಾಗೆ ಇರ್ತವೆ. ಆದರೆ ಮನುಷ್ಯರು ಮೋಸ. ನೋಡಿ, ಅದೇ ನಾನು ಯಾಕೆ ನೀವು ಮಾತಾಡೋದು ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಒಬ್ಬ ಸರ್ಕಾರ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಾಯಕರು ನಂಬಿರ್ತೀವಿ ನಾವು, ರೆಗ್ಯುಲರ್ ಆಗ್ತಾರೆ ಅಂತ ನಂಬಿರ್ತೀವಿ. ನೋಡಿ, ಅನ್ನಭಾಗ್ಯದ್ದು ಅರ್ಧ ಅಮೌಂಟ್ ಹಾಕ್ತೀವಿ ಅಂದ್ರೆ ಅದು 340 ರೂಪಾಯಿ ಅಂತ ಹೇಳ್ತಾರೆ. ಫಸ್ಟ್ ಬರಲಿಲ್ಲ, ಈ ನಡುವೆಯಿಂದ ಬರ್ತಾ ಇದ್ದೆ ನಮಗೆ. ಅದು ಏನು 340 ರೂಪಾಯಿ ನಮಗೆ ಕೂಲಿ ಮಾಡೋರಿಗೆ ಏನು ಲೆಕ್ಕ ಇಲ್ಲ. ಅದು ಕೊಟ್ಟರು ಅನುಕೂಲ ಬಡವರಿಗೆ, ಪ್ರತಿಯೊಬ್ಬರಿಗೂ ಅನುಕೂಲ. ನಮಗೆ ಅಂತಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೂ ಅನುಕೂಲ. ಆರಂಭದಲ್ಲಿ ಮರಳು ಮಾಡಿ ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ, ಆ ಯೋಜನೆ ಈ ಯೋಜನೆಗಳಂತ ಇದು ಮಾಡ್ತೀವಿ ಬಡವರಿಗೆ ಅಂತಾರೆ. ಏನು ಮಾಡ್ತಾರೆ? ಏನು ಓದಿದ್ದೀರಾ? ನಾವು ಓದಿರೋರಿಗೆಲ್ಲ ಏನದೆ, ನನ್ನ ಜೊತೆಯವ್ರಿಗೆಲ್ಲ 2 ಲಕ್ಷ 1 ಲಕ್ಷ ಸಂಬಳ. ನಾವು ಓದಿರೋದು ಫಸ್ಟ್ PUC. ಏನು ನಮಗೆ ಅಲ್ಲಿ ಮಾಡೋಕ್ಕಾಗಲ್ಲ. ನಾವೇನಿದ್ರು ಬಂಡವಾಳ ಹಾಕ್ಬೇಕು, ಕೂತ್ಕೊಬೇಕು. ಒಬ್ಬರ ಕೈಗೆ ಅನ್ಸ್ಕೊಂಡು ಬೈಸ್ಕೊಂಡು ವ್ಯಾಪಾರ ಮಾಡೋಂಥ ಅವಶ್ಯಕತೆ ಇಲ್ಲ. ಸ್ವಯಜಿತವಾಗಿ ನಾವು ದುಡಿಬೇಕು. ಬಂದರೆ 10 ಜನಕ್ಕೆ ಊಟ ಹಾಕೋಂಥ ಶಕ್ತಿ ಇರಬೇಕು. ಅವ್ರ ಮನೆಗೆ ಹೋಗೋದು, ಅವ್ರೊಂದು ಮತ್ತೊಂದು ಅನ್ಸ್ಕೊಳಕ್ಕೆ ಇಷ್ಟಪಡಲ್ಲ. ಕೂಲಿ ಮಾಡೋವಂಥವ್ರು ಯಾರೂ ಅನ್ಸ್ಕೊಳಕ್ಕೆ ಇಷ್ಟಪಡಲ್ಲ. ಬಂದವ್ರಿಗೆ ಮನೇಲಿಗೆ ನಮ್ಮದೇಲಿ ಒಂದು ತುತ್ತ ಅನ್ನ ಆಗಲಿ, ಒಂದು ತುಪ್ಪ ಊಟ ಆಗಲಿ ಕಳಿಸ್ತಾರೆ ನಮಗೆ ಆ ಥರ. ಬಟ್ ನೆಕ್ಸ್ಟ್ ಯಾವ ಸರ್ಕಾರನಾರು ಬರಲಿ ಮೇಡಮ್, ನಾನು ಕಾಂಗ್ರೆಸ್ಸು BJP ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಯಾವ ಥರ ಯೋಜನೆಗಳು ಬರಲಿ ಅಂತ ಇಷ್ಟಪಡ್ತೀನಿ. ಬಡ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಬೇಕು. ವಯಸ್ಸಾದವ್ರಿಗೆ, ವಯಸ್ಸಾಗಿರೋಂಥ ಗಂಡಸ್ರಿಗೂ, ಬರೀ ಹೆಂಗಸ್ರಿಗೆ ಟಿಕೆಟ್ ಮಾಡೋರು ಅಂತ ಹೇಳವ್ರೆ. ನಾವು ಸಿಟಿಗೆ ವ್ಯಾಪಾರ ಮಾಡೋವಾಗ ನಮಗೆ ಬಸ್ಸಿಂದು ಭಾರಿ ತೊಂದರೆ ಐತೆ. ಮೊಟ್ಟೆ ಹಾಕ್ತಾರೆ, ಲಗೇಜ್ ಹಾಕ್ತಾರೆ, ಹಾಕ್ಸ್ಕೊಂಬಿಡ್ರಿ ಅನ್ನೋರು. ಆ ಸಿವಿಲ್ ಗಾಡಿಯವರು ಬಂದ್ರಮ್ಮ ಹಾಕ್ರಿ ಅನ್ನೋರು. ಇಲ್ಲಿಂದ ಯಶವಂತಪುರಕ್ಕೆ ಹೋಗೋಕ್ಕೆ 1.5 ಸಾವಿರ. ಅದೇ ಬಸ್ನಲ್ಲಿ ಹೋದರೆ 100 ರೂಪಾಯಿ. ಅದೇ ಸಿವಿಲ್ ಗಾಡಿಯಲ್ಲಿ ಹೋದರೆ ಇನ್ನೂ ಕಡಿಮೆ. ಬನ್ನಿ ಅಮ್ಮ ಎತ್ತು ಬರ್ರಿ ಅಂತ ಹೆಲ್ಪ್ ಮಾಡ್ತಾರೆ. ಅದೇ KSRTCಯಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ. ನಿಮ್ಮದೊಂದು ಗೋಳು ಇಳಿಸ್ಕೊಳ್ರಮ್ಮ, ಲಗೇಜ್ ಟಿಕೆಟ್ ಕೊಟ್ರು ಹಿಂಸೆ. ಆ ಥರ ನಾವು ತುಂಬ ಅನುಭವಿಸ್ತಾ ಇದ್ದೀವಿ. ಒಳ್ಳೇದಾಗಲಿ, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ಥರ ಎಷ್ಟೋ ಹೆಣ್ಮಕ್ಳು ಮತ ಬರಲಿ ಸರ್, ಎಲ್ಲರಿಗೂ ಒಳ್ಳೇದಾಗಬೇಕು. ಆ ಮತ ಈ ಮತ ಅನ್ನೋದು ಬೇಡ ನಮಗೆ. ಪ್ರತಿಯೊಂದು ಜನಕ್ಕೂ ಹೆಲ್ಪ್ ಆಗಬೇಕು, ಇದೇ ನಮ್ಮ ಆಸೆ. ಥ್ಯಾಂಕ್ ಯು. ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಅಂತ? ಬರ್ತಾ ಇಲ್ಲ ಅಣ್ಣ, ಬರ್ತಾ ಇಲ್ಲ. ಅಲ್ಲೇ 3 ತಿಂಗಳಾಯ್ತು, ಆಗ್ತಾ ಇಲ್ಲ. ರೇಷನ್ ಕಾಸು ಬಂದಿಲ್ಲ, ಅದು ಬಂದಿಲ್ಲ, ಏನಿಲ್ಲ. ಹಾಕ್ತೀವಿ ಅಂತಾರೆ, ಹಾಕಲ್ಲ. ಹಂಗೆ ಹೇಳ್ತಾವ್ರೆ. ನಾವು ನೋಡು ಇಲ್ಲಿ ವ್ಯಾಪಾರ ಮಾಡ್ತಿದ್ದೀವಿ, ಬಡವ್ರೇನೆ. ಏನಕ್ಕೆ ಹಾಕ್ಬೇಕಾಯ್ತು? ಇಲ್ಲಿ ಹಾಕ್ಲೇಬಾರ್ದಾಗಿತ್ತು. ಹೆಂಗ ಕೂಲಿ ಮಾಡ್ಕೊಂಡು ತಿಂತಾರೆ ಪಾಪ ಬಡವ್ರು ಬಗ್ರು, ವಯಸ್ಸಾದವರು ನೋಡಿಂತವ್ರು ಅಜ್ಜಿದಿರಲ್ಲ, ಅದನ್ನೇ ಕಾಯ್ತಾರೆ. ಇವಾಗ ನಾವಂದ್ರೂ ಶಕ್ತಿಯಾಗಿದ್ದೀವಿ, ದುಡ್ಕೊಂಡು ತಿಂತೀವಿ. ಇಂಥ ಅಜ್ಜಿದಿರಿ ಪಾಪ ಏನೂ ಆಧಾರ ಇಲ್ಲ, ಅವರಿಗೆ ಕೊಟ್ಟು ಆಸೆ ಉಂಟು ಮಾಡಿ ನೋಡಿ ಹಿಂಗೆ ಮಾಡವ್ರೆ. ಇಂಥ ವಯಸ್ಸಾದವ್ರು ಏನು ಮಾಡ್ತಾರೆ?
ನಮಗೆ ಬೇಡ, ವಯಸ್ಸಾದವ್ರಿಗಾದ್ರೂ ಹಾಕ್ಬೇಕಲ್ವಾ. ನಾವು ಶಕ್ತಿ ಇರೋವರೆಗೂ ನಾವು ದುಡ್ಕೊಂಡು ತಿಂತೀವಿ. ವಯಸ್ಸಾದವರು ಪಾಪ ಒಂದು ಅಜ್ಜಿ ಐತಿ ಇಲ್ಲಿ ಮಗಂಗೆ ಶೋ ಕೊಡ್ತದೆ, ಅದನ್ನೇ ನೆಚ್ಕೊಂಡು ಅದರಲ್ಲೇ ಅವ್ರು ಸಂಸಾರ ಮಾಡ್ತಾಯಿದ್ರು. ಆ 2000ದಲ್ಲೇ ಸಂಸಾರ ಮಾಡ್ತಿತ್ತು ಆ ಅಜ್ಜಿ ನೋಡಿದ್ರೆ ನನಗೆ ಹೊಟ್ಟೆ ಉರಿತದೆ. ಬಂದಾಗ ನಾನೇ 100 ರೂಪಾಯಿ ಕೊಟ್ಟು ಕಳಿಸ್ತೀನಿ. ಅಂಥ ವಯಸ್ಸಾದವ್ರಿಗೆ ಕೊಟ್ಟು ಹಿಂಗೆ ರೂಢಿ ಮಾಡಿ ಈ ಥರ ಮಾಡವ್ರೆ ಪಾಪ. ಆ ಅಪ್ಪಂಗೆ ಶೋ ಕೊಡ್ತದೆ, ಗಂಡ ಇಲ್ಲ. ಅದು 2000ದಲ್ಲೇ ಅವ್ರು ಸಂಸಾರ ಮಾಡೋರು. ನಾವಿಲ್ಲಿ ಅಂಗಡಿಗೆ ಬಂದರೆ ಎಲ್ಲ ನಾವು ಬಡವ್ರೆ, ಆದ್ರೂ ಅವ್ರು ನೋಡ್ಲಾರ್ದ 100 ರೂಪಾಯಿ ಕೊಟ್ಟು ಕಳಿಸ್ತೀವಿ. ಹಾಂ, ಈ ಥರ ಎಲ್ಲ ಐತೆ. ಸರ್ಕಾರ ನೋಡಿ ಹಿಂಗೆ ಮಾಡ್ತಾರೆ ಬಡವ್ರ ಬಗ್ರಿಗೆಲ್ಲನು. ನಮಗೇನು ಬಸ್, ನಾವು ಒಂದು ದಿವ್ಸಕ್ಕೂ ಬಸ್ಸಾಗಿ ಹೋಗೇ ಇಲ್ಲ, ಒಂದಿನಗೂ ನಾವು ಬಸ್ಸಾಗಿ ಹೋಗಿಲ್ಲ. ನಮಗೇನು ಬಸ್ ಫ್ರೀ ಬೇಕೇ ಇಲ್ಲ. ಕಾಸು ಕೊಟ್ಟು ಹೋಗ್ತಾರೆ. ಏನಕ್ಕೆ ಬಸ್ ಫ್ರೀ ಮಾಡಿದ್ರು ಅವರು? ಕೊಡಲಿ, ಬಡವ್ರ ಬಗ್ರಿಗೆ ಅಜ್ಜಿ ತಾತ ವಯಸ್ಸಾದವ್ರಿಗೆ ಮಾಡಲಿ, ಏನು ಬೇಕಾ ಮಾಡಲಿ ಅಂತ ಹೇಳಿದ್ದಾರೆ. ಅಂದಾಗ ಈ ವಯಸ್ಸಾದವ್ರಿಗೆ ಕನಿಷ್ಠ ಪಕ್ಷ ಅದನ್ನು ನಂಬ್ಕೊಂಡಿರೋರಿಗೆ ರೆಗ್ಯುಲರ್ ಹಾಕಬೇಕು ಅಂತ. ಹಾಂ, ಹಾಕ್ಬೇಕು. ವಯಸ್ಸಾದವ್ರಿಗೆ ಹಾಕ್ಲಿ, ವಯಸ್ಸಾಗಿರೋರು ಬೇಡ ಬೇಕಾರೆ ವಯಸ್ಸಾದವ್ರಿಗೆ ಹಾಕ್ಲಿ. ಪಾಪ ಅವ್ರಿಗೆ ನೋಡು ಅನ್ನ ತಿನ್ನೋಕ್ಕೂ ಸಹ ಇಲ್ಲ ಅವ್ರಿಗೆ. ಒಂದಿಬ್ರು ಮಾರು ವಯಸ್ಸಾದಾರ ಅವರು ನೋಡು ಬರಲಿಲ್ಲ, 2000 ಬರಲಿಲ್ಲ ಅಂತ ಬಂದು ನಮ್ಗೆ ಹೇಳ್ತಾರೆ. ನಾವು ಹೇಳ್ತೀವಿ ನಮಗೆ ಬೇಡ ನಾವು ದುಡ್ಕೊಂಡು ತಿಂದು ಶಕ್ತಿ ಇರೋವರೆಗೂ ಅಂತ ವಯಸ್ಸಾದವ್ರಿಗೆ ಹಾಕ್ಲಿ. ಪಾಪ ನಮಗೆ ಬೇಕು ಅಂತ ನಾವು ಕೇಳ್ತಿಲ್ಲ. ವಯಸ್ಸಾದವರು ನೋಡು ಅಜ್ಜಿ ಅದು ಹೇಳಿಲ್ವ ಮಗಂಗೆ ಶೋ ಕೊಡ್ತದೆ, ಮನೆಗೆ ಯಾರು ತಂದಾಕರಿಲ್ಲ, ಯಾವಾಗೂ ಬರ್ತದೆ ಅಂಗಡಿಗೆ. ನೋಡು ಇಂಥವ್ರಿಗೆ ನೋಡಿ ಇವ್ರ ಮನೆಗೂ ಅಷ್ಟೇ ಯಜಮಾನ್ರಿಲ್ಲ, ಏನಿಲ್ಲ. ವಯಸ್ಸಾದವರು ಯಾರು ತಂದಾಕ್ತಾರೆ? ಹಾಕೇವ್ರಿ, ಹಾಕ್ಬಾರ್ದಾಗಿತ್ತು ಅಂತ ವಯಸ್ಸಾದವ್ರಿಗಾದ್ರೂ ಹಾಕ್ಲಿ ಅಲ್ವಣ್ಣ. ಕನಿಷ್ಠ ಪಕ್ಷ ನನಗೆ ಆಮೇಲೆ ಇನ್ನೊಂದು ಕೇಳ್ತಾ ಇದ್ದೆ ನಾನು, ಅನ್ನಭಾಗ್ಯದ್ದು ನೋಡಿ, ಅದು ಅನ್ನಭಾಗ್ಯದ್ದು ಅರ್ಧದಷ್ಟು ಹಣವನ್ನು ಹಾಕ್ತೀವಿ. ಒಂದೇ ತಿಂಗಳು ಬಂದಿರೋದು, ಒಂದೇ ಒಂದು ತಿಂಗಳೇ ಬಂದಿರೋದು, ಬಂದೇ ಇಲ್ಲ ನಮಗೆ. ರೇಷನ್ದು ಬಂದಿಲ್ಲ. ನಾವೇನು ಶ್ರೀಮಂತರಲ್ಲ, ನಾವು ಬಡವರೇ ನೋಡಿ, ಇಲ್ಲಿ ವ್ಯಾಪಾರ ಮಾಡ್ತೀವಿ. ಇವಾಗ ಶ್ರೀಮಂತರುಗಳಿಗಿರೋರಿಗೆ ಏನು ಬೇಕೋ ಮಾಡ್ತಾರೆ, ನಮ್ಮಂಥ ಬಡವ್ರಿಗೆ ಏನು ಮಾಡಲ್ಲ. ಈ ಸ್ಕೀಮ್ಸ್ಗಳು ಬೇಡವಿತ್ತು ಅನ್ಸ್ಬಿಡುತ್ತೆ ಕೆಲವೊಂದು. ಮಾಡಿಸ್ಲೇಬಾರ್ದಾಗಿತ್ತು, ಏನಕ್ಕೆ ಮಾಡಿಸಿದ್ರು? ಕಾಸೇ ಬೇಕಿರ್ಲಿಲ್ಲ, ದುಡ್ಕೊಂಡು ತಿನ್ನೋರು ಏನಕ್ಕೆ ಮಾಡಿಸಿದ್ರು? ಇವಾಗ ಕೊಟ್ಟ ಮೇಲೆ ಕರೆಕ್ಟಾಗಿ ಕೊಡ್ಬೇಕಲ್ವಾ? ಇವಾಗ ಕೊಡ್ತೀವಿ ಅಂತ ಹೆಸರು ಅಲ್ವಾ? ಕೊಡ್ಬೇಕಾಯ್ತು ಕರೆಕ್ಟಾಗಿ. ನಾನು ಹೇಳೋದಷ್ಟೇ, ಸೌಭಾಗ್ಯ. ಜೊತೆಗೆ ಇದ್ರ ಜೊತೆಗೆ ಈಗಾಗಲೇ ಮತ್ತೊಂದು 2 ಲಕ್ಷ ಫಲಾನುಭವಿಗಳು ಏನಿದ್ದಾರಲ್ವಾ, ಅವ್ರನ್ನ ಮತ್ತೆ ತೆಗೆದು ಹಾಕ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ. ಮತ್ತು ಆ ಥರದೊಂದು ಚರ್ಚೆ ಕೂಡ ನಡೀತಾ ಇದೆ ಸರ್ಕಾರದಲ್ಲಿ. ಏನು ಹೇಳ್ತಾರೆ ಸರ್ಕಾರದ ವಿರುದ್ಧವಾಗಿ? ಅಯ್ಯೋ ಏನೋ ಬಾರಣ, ಅವ್ರು ಬದುಕ್ತಾರೆ, ಅವ್ರು ಬಾಳ್ತಾರೆ, ಅವ್ರ ಹೆಂಡತಿ ಮಕ್ಳಿಗೆ ಮಾಡ್ಕೊಂತಾರೆ. ಬಡವ್ರ ಬಗ್ರಿಗೆ ಏನು ಮಾಡ್ತಾ ಇಲ್ಲ. ನಾವೇ ಹೇಳ್ತಿದ್ದೀವಲ್ಲ, ಏನು ಮಾಡವ್ರೆ ಬಡವ್ರ ಬಗ್ರಿಗೆ? ಅವ್ರು ಬದುಕೋದು ಅವ್ರು ಮಾಡ್ತಾವ್ರೆ ಅಷ್ಟೇ. ಅವ್ರು ಬದುಕೋದು ಅವ್ರು ನೋಡ್ತಾವ್ರಿ. ಏನು ಮಾಡವ್ರೆ ನೀವೇ ಹೇಳ್ರಿ, ಏನು ಮಾಡವ್ರೆ? ಯಾರಿಗೇನೋ ಅವ್ರು ಮಾಡ್ತಾನೆ ಇಲ್ಲ. ಥ್ಯಾಂಕ್ ಯು ಅಮ್ಮ. ಅಮ್ಮ, ನಿಮ್ಮ ಹೆಸರು? ಲಕ್ಷ್ಮಮ್ಮ. ಅಮೌಂಟ್ ಬರ್ತಾ ಇದೆಯಾ ನಿಮಗೆ? ಅಮೌಂಟ್ ಬರ್ತಾ ಇದೆಯಾ ಗೃಹಲಕ್ಷ್ಮಿ ಹಣ? ಇನ್ನೂ ಇಲ್ಲ, 3 ತಿಂಗಳಿಂದ ಬಂದೇ ಇಲ್ಲ. ಅದೇ ಕಾಯ್ಕೊಂಡವ್ರಿ. ರೆಗ್ಯುಲರ್ ಆಗಿ ನೀವು ಅದನ್ನ ಡಿಪೆಂಡ್ ಆಗಿದ್ರ, ಅದ್ರ ಮೇಲೆ ಅವಲಂಬನೆ ಆಗಿದ್ರ, ಅಮೌಂಟ್ ಬರುತ್ತಲ್ಲ ಏನೋ ಒಂದು ಸ್ವಲ್ಪ ಸಹಕಾರ ಆಗುತ್ತೆ ಅಂತ ಹೇಳ್ತಾವ್ರೆ. ಗೊತ್ತೇ ಇಲ್ಲ ಅವ್ರಿಗೆ. ಬಂದಿಲ್ಲ. ನಾನು ಹೇಳ್ತಿದ್ದೀನಿ ಬಂದಿಲ್ಲ ಅಕ್ಕ, 3 ತಿಂಗಳಾಯ್ತು ಅಂತ. 3 ಕಂತು ಬಂದೇ ಇಲ್ಲ. ನಾನು ಹೇಳೋದಷ್ಟೇ, ಬಡವ್ರ ಬಗ್ರಿಗೆ ಏನು ಇಲ್ದವ್ರಿಗೆ ವಯಸ್ಸಾದವ್ರಿಗೆ ಹಾಕ್ಲಿ. ಪಾಪ ಹಾಕ್ಲಿ ಅಣ್ಣ, ಹಿಂಗೆ ಮಾಡ್ತಾರೆ. ನೋವಿದೆಯಮ್ಮ ಸರ್ಕಾರದ ವಿರುದ್ಧವಾಗಿ ಏನಾರು ಹೇಳ್ತೀರಾ? ಇನ್ನೇನು ಇಲ್ಲ, ಗೊತ್ತಾಗಲ್ಲ ಅಣ್ಣ. ನೋಡಿ, ಎಲ್ಲ ಹಳ್ಳಿಗೂ ಸರ್ವೆ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಆರಂಭದಲ್ಲಿ ಸರ್ಕಾರ ಬಂದಾಗ ಒಂದು ಯೋಜನೆ ಮುಖಾಂತರ ಭಾಳಷ್ಟು ಖುಷಿ ಕೊಟ್ಟಿತ್ತು ಹೆಣ್ಮಕ್ಳ ವಿಚಾರವಾಗಿ. ಅಮ್ಮ ನಿಮಗೆ ಪ್ರತಿ ತಿಂಗಳು 2000 ಕೊಡ್ತೀವಿ ಅಂತ ಹೇಳಿತ್ತು. ಅನ್ನಭಾಗ್ಯ ಯೋಜನೆ ಒಂದಿಷ್ಟು ಹಣ ಕೊಡ್ತೀವಿ ಅಂತ ಹೇಳಿತ್ತು. ಅದೇ ಕೇಳ್ಕೊತ ಬರ್ತಾ ಇದೀವಿ ನಾವು. 3 ತಿಂಗಳಿಂದ ಹಣ ಬಂದಿಲ್ಲ. ಅನೇಕ ಬಡ ಕುಟುಂಬಗಳು ಅದೇ ಹಣವನ್ನು ಡಿಪೆಂಡ್ ಆಗಿರ್ತಾರೆ. ನೀವು ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ರಿ. ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ? 3 ತಿಂಗಳಾಯಿತು. 3 ತಿಂಗಳಿಂದ ರೇಷನ್ ಕಾಸು ಇಲ್ಲ, ಈ 2000ನೂ ಇಲ್ಲ. ಅದೇ ಮದ್ದು ಮಾತ್ರೆಗೆಲ್ಲ ನಮಗೆ ಹಾಸ್ಪಿಟ್ಲಿಗೆ ಎಲ್ಲನೂ ಅದನ್ನ ಆಸೆ ತೋರಿಸಿದ್ರು. ನಾವು ತಗೊಂಡ್ವಿ ಕಾಸು. ಒಂದು 5-6 ತಿಂಗಳು ಬಂತು. ಆ ಮೊದಲು ಮಾಡಿದಾಗ ನಮಗೆ ಗೊತ್ತಾಗಲಿಲ್ಲ. ಮಧ್ಯದಲ್ಲಿ ಮಾಡಿಸ್ಕೊಂಡು ಬಂತು ಒಂದು 5-6 ತಿಂಗಳು. ಆಮೇಲೆ ಬಂದಂಗೂ ಇಲ್ಲ, ಹೋದಂಗೂ ಇಲ್ಲ. ಆಮೇಲೆ ಮಧ್ಯದಾಗ ಒಂದು ಸರಿ 2000 ಬಂತು. ತಿರ್ಗಿ 3 ತಿಂಗಳಾಯಿತು, 1 ರೂಪಾಯಿ ಇಲ್ಲ. ನೋಡಿ, ಸುಮ್ಮನೆ ವೀಕ್ಷಕರು ನಾನು ಅದನ್ನೇ ಹೇಳ್ತಾ ಇರೋದು. ನೋಡಿ, ಯಾವ ಜನರು ಅದನ್ನೇ ಡಿಪೆಂಡ್ ಆಗಿರ್ತಾರೆ, ಮಧ್ಯಮ ವರ್ಗದವರು ಅದನ್ನೇ ನೆಗ್ಲೆಕ್ಟ್ ಮಾಡ್ತಾರಂತ. ಅಮ್ಮ ಮಕ್ಕಳಿಗೇನೋ ಮಕ್ಕಳಿದ್ರೆ ಅವ್ರನ್ನ ಕೇಳೋದು ಬಿಟ್ಟು ಮಾತ್ರೆಗಳಿಗೆ ಅದೇ ಹಣವನ್ನು ಹೊಂದಿಸ್ಕೊಂಡು ಇಟ್ಕೊಳ್ತಾ ಇರ್ತೀರಿ. ಬೇರೆಯವ್ರನ್ನ ಕೇಳೋ ಬದಲು ಅದೇ ಹಣ ಹೋದ್ರೆ 1000 ರೂಪಾಯಿ ಬೇಕು. ನೋಡಿ ನಮ್ಮಂಥವ್ರು ಕಾಯಿಲೆ ಬಂದೇ ಬರ್ತದಲ್ವಾ? ಯಾವ ಕಾಸು ತಗೊಂಡು ಹೋಗೋದು? ಏನೋ ಇದು ಬಂದಿದ್ದಕ್ಕೆ ಹಿಂಗೆ ಬರ್ತದೇನೋ, ನಮಗೂ ಒಂದು ಉಪಯೋಗ ಆಯ್ತು ಅಂತ ಇತ್ತು. ಈಗ ಅದು ಇಲ್ಲವೆಲ್ಲ, ಯಾರನ್ನ ಕೇಳೋದು ನಾವು? ಕಾಂಗ್ರೆಸ್ ಸರ್ಕಾರ ಇದ್ದ ರೆಗ್ಯುಲರ್ ಬರುತ್ತೆ ಅಂತ ಹಣ ಒಂದು ಆಶಾ ಭಾವನೆಯಿಂದ ಇದ್ವಿ.
ಇವಾಗ ಏನು ಬರುತ್ತಾ ಇಲ್ವಾ? ಆಸೆ ತೋರಿಸ್ಬಿಟ್ರು, ಇವಾಗ ಏನು ಇಲ್ದಂಗೆ ಆದ್ರೆ ಯಾರನ್ನೋ ಕೇಳೋದು ನಾವು? ಯಾರನ್ನ ಕೇಳೋದು ಹೇಳಿ? ಸರ್ಕಾರವನ್ನೇ ಕೇಳಬೇಕು, ಹಿಂಗೆ ಮಾಧ್ಯಮಗಳು ಎಲ್ಲಿ ನಾವು ಎಲ್ಲಿ ಹೋಗಿ ಕೇಳೋಂಥ ಇದ್ರೊಳಗೆ ಇದೀವ? ಅದು ಗೊತ್ತಾ ನಮಗೆ ಅಲ್ವಾ? ಈ ಅನ್ನಭಾಗ್ಯ ಹಣನೂ ಬಂದಿಲ್ಲ, ಕೆಲವೊಬ್ರು ಒಂದೇ ತಿಂಗಳು ಬಂದಿದ್ದು ಅಂತ. ಇಲ್ಲ ಹೌದು, ನಿಜನೇ, ನಿಜ. ಅಕ್ಕಿ ಕರೆಕ್ಟಾಗಿ ಒಬ್ಬೊಬ್ರಿಗೆ ಒಂದು 40 kg, 4 ಜನ ಇದ್ರೆ 40 kg ಅಲ್ವಾ ಅಮ್ಮ? ಆಮೇಲೆ ಈಗ 20 kg ಮಾಡಿದ್ರು. 5 kg ಕೊಡ್ತಾರೆ. 5 kg ಒಬ್ರಿಗೆ 5 kg, ಒಬ್ರಿಗೆ 5 kg. 5 kg ಇಲ್ಲ, 3 kg ಕೊಟ್ರಲ್ಲ. 3 kg. ಈಗ 2 ತಿಂಗಳಿಂದ ಏನೋ 5 kg ಕೊಡ್ತಾವ. ಅದರಲ್ಲಿ ಇನ್ನು ಅರ್ಧ ಹಣ ಹಾಕ್ತೀವಿ ಅಂತ ಹೇಳಿದ್ರು, ಅದು ಇಲ್ಲ. ಸುಮ್ಮನೆ ಅಕ್ಕಿ ಕೊಡ್ತೀವಿ ಹೀಗೆ ಕೊಡ್ತೀವಿ ಅಂತ. ಅಕ್ಕಿನೂ ಇಲ್ಲ, ಕಾಸು ಇಲ್ಲ. ಎಷ್ಟು ಬೇಜಾರಾಗತ್ತಮ್ಮ. ಕೆಲವೊಬ್ರು ಹೇಳ್ತಾ ಇದ್ರು ನಾವು ಸಿದ್ದರಾಮಯ್ಯ ನಂಬಿದ್ವಿ, ಸ್ವಲ್ಪ ಬೇಜಾರಾಗ್ತದೆ. ಹೌದು, ಒಂದು ಬಂದ್ ಕಾಸಿನಲ್ಲಿ ನಾವೇನು ಕನ್ನಡಕ ಅದು ಇದೇನು ಮಾಡ್ಕೊಂಡ್ವಿ, ಅದೇ ಆಸೆ ಇತ್ತು. ಈಗ ಆಸೆನೂ ಇಲ್ಲ, ಏನೂ ಇಲ್ಲ, ಯಾರನ್ನೂ ಕೇಳೋ ಥರನೂ ಇಲ್ಲ ನಾವು. ಏನು ಮಾಡಬೇಕು? ಏನು ಮಾಡ್ತೀರಾ? ಇಲ್ಲ, ನಿಮ್ಮ ಮುಖಾಂತರ ಇದೊಂದು ಧ್ವನಿ ಆಗ್ತೀವಿ. ಕೆಲವೊಂದ್ಸರಿ ಈಗ ಮತ್ತೆ ಇದರಲ್ಲಿ ಇರ್ತಕ್ಕಂಥ 1.5 ಕೋಟಿ ಹೆಣ್ಮಕ್ಳಿಗೆ ದುಡ್ಡು ಬರ್ತಾ ಇದೆ. ಅದರಲ್ಲಿ ಮತ್ತೊಂದು 2 ಲಕ್ಷ ಜನನ ಯಾರ್ಯಾರ್ದು ಒಂದು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರೋನ್ನ ತೆಗೆದು ಹಾಕಬೇಕು ಅಂತ ಅಂದಿದ್ದಾರೆ. ಏನಾದ್ರು ಬೇಜಾರಿದೆಯಮ್ಮ ಈ ಥರ ನಿರ್ಧಾರಗಳಿಂದ? ಅದು ಏನೋ ಗೌರ್ಮೆಂಟಿಗೆ ಬಿಟ್ಟಿದ್ದು ನಮಗೇನು ಗೊತ್ತಾಗಲ್ಲ. ನಮಗೆ ಕೊಟ್ಟರೆ ಸಾಕು. ನಮ್ಮಂಥವ್ರು ಕೊಟ್ಟರೆ ಮಾಡ್ತಿರೋದು ಮೋಸನೇ. ಕೊಡಬೇಕು. ಕೊಡ್ತೀವಿ ಅಂದಮೇಲೆ ಆಸೆ ತಾನೇ. ಹೌದು, ಇಲ್ಲ ಕೊಡ್ತೀವಿ ಅಂದ್ರೆ ಆಸೆ ಅಲ್ವಾ? ಯೋಜನೆಗಳನ್ನು ಸರಿಯಾಗಿ ನಡೆಸಿದ್ರೆ ಮತ್ತೆ ನೆಕ್ಸ್ಟ್ ಓಟ್ ಹಾಕ್ತೀರಿ. ಮತ್ತೆ ನಾವು ಈಗ ಕಾಸು ಕೊಡ್ತಾರೆ ಅಂತ ಮಾತ್ರ ನಾವು ಓಟ್ ಹಾಕ್ಲಿಲ್ಲ. ಈ 2,000 ಕೊಡ್ತಾರಂತ ನಾವೇನು ಓಟ್ ಹಾಕ್ಲಿಲ್ಲ. ನಾವು ಪ್ರಥಮ ಓಟ್ ಹಾಕ್ಸ್ದಾಗ ಶುರುವಾಗ್ಲಿಂದನೂ ಈಗಲೂ ಕೈಯೇ ಅದೇ ಗುರ್ತವ್ರು. ಕಾಸು ಕೊಟ್ಟರು ಸರಿ, ಕೊಡ್ತಿದ್ರು ಸರಿ, ಹಂಗೆ ಬಂದವ್ರು ನಾವು. ಈಗಲೂ ಅದನ್ನೇ ಆಸೆ, ಅದೇ ಆಸೆ. ತಾಯಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಹಣ ಏನಿದೆಯಲ್ಲ ಒಂದು ಚಿಕ್ಕ ಅಮೌಂಟ್ ಅಂತ ನಿಮಗೆ ಅನಿಸ್ಬೋದು. ಅನೇಕ ಕುಟುಂಬಗಳಿಗೆ ಅದೇ ಆಸರೆ ಆಗಿರುತ್ತೆ, ಆಧಾರವಾಗಿರುತ್ತೆ. ಅವ್ರಿಗೂ ಅದೇ ದೊಡ್ಡ ಅಮೌಂಟು. ಅದ್ರ ಮುಖಾಂತರ ನೋಡಿ ಕನ್ನಡಕ ತೊಗೊಂಡಿದ್ರಂತೆ, ಔಷಧಿಗಳಿಗೆ ಆಸರೆ ಆಗ್ತಿತ್ತಂತೆ. ಇನ್ನೊಬ್ಬರಿಗೆ ಡಿಪೆಂಡ್ ಆಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಬೇಕು ಅನ್ನೋದಷ್ಟೇ ನಮ್ಮ ವಾಹಿನಿಯ ಮುಖಾಂತರ ಆ ಥರದೊಂದು ಅಭಿಪ್ರಾಯ ಅಂತ ಹೇಳ್ತೀನಿ.